ಆಕ್ಚುಲಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಮೆಜರ್ಮೆಂಟ್ಸ್ ಟಾಪಿಕ್ ತಗೋತಾ ಇದ್ದೆ. ಮೆಜರ್ಮೆಂಟ್ಸ್ ಅಂದ್ರೆ ಏನು? ಅಳತೆ ತೆಗೆಯೋದು. ಅಳತೆಗಳನ್ನ ಹೇಗೆ ತೆಗೆಯೋದು? ಈಗ ನಮ್ಗೆ ಮೇನ್ ಪ್ರೈಮರಿ ಪಾಯಿಂಟ್ ಒಂದು ಫ್ಯಾಬ್ರಿಕ್ ನ ಒಂದು ಗಾರ್ಮೆಂಟ್ ಆಗಿ ರೆಡಿ ಮಾಡ್ಬೇಕಂದ್ರೆ ನಮ್ಗೆ ಬೇಕಾಗಿರೋದು ಮೇನ್ ಅಳತೆಗಳು, ಬಾಡಿ ಮೆಜರ್ಮೆಂಟ್ಸ್ ಅಥವಾ ಫ್ಯಾಬ್ರಿಕ್ ಇಂದ ತಗೊಳ್ಳುವಂಥದ್ದು ಮೆಜರ್ಮೆಂಟ್ಸ್ ಬೇಕು. ಈಗ ನಾವು ಬರೀ ನಾವು ಬಟ್ಟೆಯಲ್ಲಿ ಅಳತೆ ತೆಗೆಯೋದನ್ನ ಕಲಿತ್ರೆ ಸಾಕು, ಬಾಡಿ ಮೆಜರ್ಮೆಂಟ್ ತಗೊಳ್ಳೋದನ್ನ ಕಲಿಬೇಕು. ಎರಡನ್ನೂ ನಾವು ಟ್ಯಾಲಿ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ನಾವು ಮಾಸ್ಟರ್ ಆಗ್ಬೋದಲ್ವೇ? ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಒಂದೇ ಟ್ರ್ಯಾಕ್, ಒಂದು ರೈಲ್ವೆ ಟ್ರ್ಯಾಕ್ ಇದೆ ಅಂದ್ರೆ ಎರಡು ಕಲಿಬೇಕು. ಒಂದು ಬಾಡಿ ಮೆಜರ್ಮೆಂಟ್ ಕಲ್ತಿರ್ಬೇಕು, ಇನ್ನೊಂದು ಟ್ರ್ಯಾಕ್ ಇದರಲ್ಲಿ ಫ್ಯಾಬ್ರಿಕ್ ಅಲ್ಲಿ ಅಳತೆ ತೆಗೆಯೋದನ್ನು ಕಲ್ತಿರ್ಬೇಕು. ಎರಡು ಬೈ ಹ್ಯಾಂಡ್ ಒಂದಕ್ಕೊಂದು ಹೋಗ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗಕ್ ಸಾಧ್ಯನಾ? ಇಲ್ಲ, ಎರಡು ಟ್ರ್ಯಾಕ್ ಬೇಕು ನಮಗೆ. ಒಂದು ಟ್ರೈನ್, ಒಂದು ಫ್ಯಾಬ್ರಿಕ್ ಗಾರ್ಮೆಂಟ್ ನಾವು ಒಂದು ಕಲಿತೀವಿ, ಒಂದು ಮೇಕಿಂಗ್ ಕಲಿತೀವಿ ಅಂದ್ರೆ ಎರಡು ಇದ್ರೇನೆ ಮಾಡಕ್ ಸಾಧ್ಯ, ಇಲ್ಲ ಅಂದ್ರೆ ಮಾಡಕ್ ಆಗೋದಿಲ್ಲ ಅಲ್ವಾ? ಹಾಗಾಗಿ ಇವತ್ತೇನು ಟಾಪಿಕ್ ಅಂದ್ರೆ ಮೆಜರ್ಮೆಂಟ್ಸ್ ನ ಹೇಗೆ ತೆಗೆಯೋದು. ಇವತ್ತು ಮೆಜರ್ಮೆಂಟ್ಸ್ ಟಾಪಿಕ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಇದು ನಮ್ಮ ಕ್ಲಾಸ್ ಮಾಡಲ್. ಇವ್ರು ಹಾಕೊಂಡಿರೋ ಡ್ರೆಸ್ಸು ಇವರೇ ಸ್ವತಃ ಸ್ಟಿಚ್ ಮಾಡಿರೋದು. ಒಳಗೆಲ್ಲ ಗೊತ್ತಿದೆ, ನೀವು ಗೈಸ್ ಗೊತ್ತಿಲ್ಲ. ಒಂದು ಡ್ರೆಸ್ ಹೊರೊಂದು ಅದಾದ್ಮೇಲೆ ಉಳಿದಿರುವಂತ ಮೆಟೀರಿಯಲ್ ಅಲ್ಲಿ ಮಾಡಿರುವಂತ ಒಂದು ಗಾರ್ಮೆಂಟ್. ಓಕೆನಾ? ಪರ್ಫೆಕ್ಷನ್ ನೀವೇ ರೇಟಿಂಗ್ಸ್ ಎಷ್ಟು ಕೊಡ್ತೀರಾ ಕೊಡಿ. ಓಕೆ, ಈಗ ಬಾಡಿ ಮೆಜರ್ಮೆಂಟ್ಸ್ ನ ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಫ್ರಮ್ ಫಸ್ಟ್ ಯಾವಾಗ್ಲೂ ಲೆಂತ್ ವೈಸ್ ಅಳತೆ ಏನಿದೆ ಫಸ್ಟ್ ಕವರ್ ಮಾಡ್ಕೊಬೇಕು, ಆಮೇಲೆ ಬ್ರೆಡ್ ವೈಸ್. ಒಂದ್ಸಲಿ ನಾವು ಲೆಂತ್ ಅಳತೆ ತೆಗಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಬಾಡಿಗೆ ಲೆಂತ್ ವೈಸ್ ತಗೊಳ್ಳೋ ಅಳತೆಗಳು, ನೆಕ್ ವಿಡ್ತ್ ಆಗಿರ್ಬೋದು, ವೇಸ್ಟ್ ಲೆಂತ್ ಆಗಿರ್ಬೋದು, ಹಿಪ್ ಲೆಂತ್ ಆಗಿರ್ಬೋದು, ಸೀಟ್ ಲೆಂತ್ ಆಗಿರ್ಬೋದು, ಏನ್ ಉದ್ದ ಅಳತೆ ತಗೊಂತೀವಿ, ಯಾವ್ದು ನಾವು ಫಸ್ಟ್ ತಗೋಬೇಕು ಅನ್ನೋದನ್ನ ನಾವು ತಲೆ ಇಟ್ಕೋಬೇಕು. ಫಸ್ಟ್ ಉದ್ದ ಅಳತೆ ತಗೊಂತಾ ಇದೀನ ಅಥವಾ ಅಡ್ಡ ಅಳತೆ ತಗೊಂತಾ ಇದೀನ? ಅಡ್ಡ ಅಳತೆ ತಗೊಂತಾ ಇದೀವಿ ಅಂದ್ರೆ ಅಡ್ಡ ಅಳತೆ ಫುಲ್ಲು ನಾನು ಏನ್ ಗಾರ್ಮೆಂಟ್ ಹೊಲಿತಾ ಇದ್ದೀನಿ ಅದಕ್ಕೆ ರಿಕ್ವೈರ್ಮೆಂಟ್ ಏನಿದೆ ಆ ಮೆಜರ್ಮೆಂಟ್ಸ್ ಫಸ್ಟ್ ನಾನು ಲೆಂತ್ ತಗೊಂತೀನ ಬಿಡ್ತ್ ತಗೊಂತೀನ ಅಂತ ಫಸ್ಟ್ ಡಿಸೈಡ್ ಆಗ್ತಿದೆ ಅಂದ್ರೆ ಲೆಂತ್ ಅಂದ್ರೆ ಲೆಂತ್ ತಗೊಂಡ್ಬೇಕು, ಬಿಡ್ತ್ ಅಂದ್ರೆ ಬಿಡ್ತ್. ಒನ್ಸ್ ನೀವು ಲೆಂತ್ ಟೇಪ್ ಇಟ್ಕೊಂಡ್ರೆ ಲೆಂತ್ ಮೆಜರ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ನೀವು ತಗೊಂಡು ನೆಕ್ಸ್ಟ್ ಬಿಡ್ತ್ ವೈಸ್ ಹೋಗ್ಬೇಕು. ಇದು ತಲೆಯಲ್ಲಿ ಇಟ್ಕೊಂಡು ಒಂದ್ಸತಿ ಭುಜ ತಗೊಳ್ಳೋದು, ಇನ್ನೊಂದು ಚೆಸ್ಟ್ ತಗೊಳ್ಳೋದು, ಇನ್ನೊಂದು ಮತ್ತೆ ಇನ್ನೇನು ತಗೊಳ್ಳೋದು ಮಾಡಬಾರ್ದು. ಯಾವಾಗ್ಲೂ ನಾವೇನ್ ತಗೊಂತೀವಿ ಮೆಜರ್ಮೆಂಟ್ಸ್ ಅದ್ರ ತಕ್ಕಂತೆ ಫಸ್ಟ್ ಅದನ್ನ ನಾವು ಇದು ಮಾಡ್ಕೊಬೇಕು. ಆಮೇಲೆ ಫಸ್ಟ್ ನೀವು ಟೈಲರ್ ಆಗ್ತೀರಾ ಅಂತಂದ್ರೆ ಫಸ್ಟ್ ನೆಕ್ ಅರೌಂಡ್ ನಿಮ್ ಟೇಪ್ ಇರ್ಲೇಬೇಕು. ಟೇಪ್ ಇಲ್ಲ ಅಂದ್ರೆ ಆಗಲ್ಲ. ಮತ್ತೆ ಒಂದು ಪೆನ್, ಒಂದು ಟೇಪ್, ಒಂದು ಪೆನ್, ಇದಿಷ್ಟು ನಮ್ಮ ಜೊತೆಗೆ ಇರ್ಲೇಬೇಕು. ಇದಿಲ್ಲ ಅಂದ್ರೆ ಆಗೋದೇ. ಓಕೆ, ನಾನು ರೈಟಿಂಗ್ ಮಾಡಿ ಅದಕ್ಕೆ ನಮ್ಗೆ ಅವೈಲಬಲ್ ಇರೋ ಬುಕ್ ಆಗಿರ್ಬೋದು, ಇದಾದ್ರು ಏನ್ ನನ್ಗೆ ಅದಕ್ಕೆ ಮೆಟೀರಿಯಲ್ ಬೇಕೋ ಅದನ್ನ ನಾನು ರೆಡಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ನಾನು ಒಬ್ಬ ಕಸ್ಟಮರ್ ನನ್ಗೆ ಬಂದಿದ್ದಾರೆ, ಅವ್ರು ಅಳತೆ ಕೊಡಕ್ ಅಂತ ಹೇಳಿದ್ರು. ಅವ್ರನ್ನ ನಿಲ್ಸಿ ನಾನು ಆವಾಗ ತಡ್ಕಾಡ್ಕೊಂಡು ಪೇಮೆಂಟ್ ಹೇಳಿದ್ದೆ, ನನ್ಗೆ ಸಿಸರ್ ಹೇಳಿದ್ದೆ, ನನಗಿದೆ ಹುಡುಕ್ಪ, ಅದು ನಮ್ಗೇನಿದೆ, ನಮ್ಗೇನ್ ಬೇಕು ರಿಕ್ವೈರ್ಮೆಂಟು ಅದನ್ನ ಆರ್ಗನೈಸ್ ಆಗಿ ಇಟ್ಕೊಳ್ಳೋದು ಒಂದು ಕಲೆ. ನನ್ಗೆ ಬೇಕಾಗಿದೆ ಇವತ್ತೇನು ಮಾಡ್ಬೇಕು ಅನ್ನೋದು ನಿಮ್ಗೆ ಪ್ರೀ ಪ್ಲಾನ್ ಇರ್ಬೇಕು. ಪ್ರೀ ಪ್ಲಾನ್ಗೆ ಜೊತೆಗೆ ಆರ್ಗನೈಸ್ ಇರ್ಬೇಕು. ಅದು ಯಾವಾಗಲೂ ರೊಟೀನ್ ಇದ್ರೆ ಇನ್ನೊಂದು ಚೆಂದ. ಓಕೆ, ಈಗ ನಾನು ಲೆಂತ್ ವೈಸ್ ಮೆಜರ್ಮೆಂಟ್ ತಗೊಳ್ತಾ ಇದ್ದೆ. ನೋಡಿ, ಲೆಂತ್ ನಾನು ಮೆಜರ್ಮೆಂಟ್ ಟೇಪ್ ಹೇಗೆ ಹಾಕೊಬೇಕು ನೋಡಿ. 1, 2 ಹೀಗಿರುತ್ತೆ, ನನ್ನ ಲೆಫ್ಟ್ಗೆ ಇರುತ್ತೆ. ಇದು ಬಂದು ಅದರ ಎಕ್ಸ್ಟೆಂಡೆಡ್ ಪೋರ್ಷನ್ ಇರುತ್ತೆ. ಇದು ಹೇಗಿದೆ ಅಂದ್ರೆ ನಾನು ಇದನ್ನು ಹೀಗೆ ಈಗ ಹಾಕೊಂಡು ಹಿಂಗೆ ಮಾಡ್ತಾರೆ, ನನಗೆ ಕಂಫರ್ಟಬಲ್ ಬರೋದು. ಈಗ ನಾನು ನಿಮ್ಗೆ ತೋರಿಸ್ಬೇಕಂದ್ರೆ ಹೀಗಿದ್ರೆ ಚಲೋ. ನಾನು ಹೀಗೆ ಇಟ್ಕೊಂಡ್ರೆ ನಿಮ್ಗೆ ಕಾಣುತ್ತಾ? ಲೆಫ್ಟ್ ಸೈಡ್ ಯಾವಾಗಲೂ 1, 2, 3 ಪೋರ್ಷನ್ಸ್ ಇರಬೇಕು. ಎಕ್ಸ್ಟೆಂಡೆಡ್ ಪಾರ್ಟ್ ಈ ಕಡೆ, ಮೆಟಲ್ ಸ್ಟ್ರಿಪ್ ಈ ಕಡೆ ಇರಬೇಕು. ಈಗಾಗಲೇ ನೀವು ಗಮನಿಸಿರೋ ಹಾಗೆ ಟೇಪ್ ಯಾವ್ದನ್ನ ಮಾಡಿರ್ತಾರೆ, ಯಾವ್ದಿದು ಪ್ಲಾಸ್ಟಿಕ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಅಲ್ವಾ? ಇದಕ್ಕೆ ಇಲ್ಲೊಂದು ಮೆಟಲ್ ಸ್ಟ್ರಿಪ್ ಇರುತ್ತೆ, ಈ ಕಡೆನೂ ಮೆಟಲ್ ಸ್ಟ್ರಿಪ್ ಇರುತ್ತೆ.
ಇಂಚಸ್ ಇರುತ್ತೆ, ಸೆಂಟಿಮೀಟರ್ಸ್ ಇರುತ್ತೆ ಅಲ್ವಾ? ಇಂಚಸ್ ಇದೆ, ಸೆಂಟಿಮೀಟರ್ಸ್ ಕೂಡ ಇದೆ. ಇಂಚಸ್ ಅಲ್ಲಿ ಒಂದು ಟೇಪ್ ಎಷ್ಟಿರುತ್ತೆ? 60 ಇಂಚಸ್ ಇರುತ್ತೆ ಒಂದು ಟೇಪ್. ಒಂದು ಟೇಪ್ ಅಲ್ಲಿ 60 ಇಂಚಸ್. ಈ ಕಡೆ ವೈಟ್ ಇದರಲ್ಲಿ ಇದೆ, ಅಂದ್ರೆ ಈ ಕಡೆ ಜಾಸ್ತಿ ಇದೆ ಅಂತಲ್ಲ, ಈ ಕಡೆನೂ 60ನೇ ಇದೆ, ಈ ಕಡೆ ಕೂಡ 60 ಇರುತ್ತೆ. ಬಟ್ ನಾವು ಒಳಗೆ ತಗೊಳ್ಬೇಕಾಗಿರೋದು ಈ ಕಡೆ ಇಂಚಸ್ ಅಲ್ಲಿ ತಗೊಂಡಿಲ್ಲ, ಸೆಂಟಿಮೀಟರ್ಸ್ ಅಲ್ಲಿ ತಗೊಂಡು ಈ ಕಡೆ. ಸೆಂಟಿಮೀಟರ್ಸ್ ಎಷ್ಟಿರುತ್ತೆ? 152 ಸೆಂಟಿಮೀಟರ್ಸ್ ಒಂದು ಪೇಜ್ ಇರುತ್ತೆ. ಇಂಚಸ್ ಆದ್ರೆ 60 ಇರುತ್ತೆ. 1 ಇಂಚು ಎಷ್ಟು ಸೆಂಟಿಮೀಟರ್ಗೆ ಸಮ? 1 ಇಂಚು ಎಷ್ಟು ಸೆಂಟಿಮೀಟರ್ಗೆ ಸಮ? ವೆರಿ ಗುಡ್. 1 ಇಂಚು 2.5 ಸೆಂಟಿಮೀಟರ್ಗೆ ಸಮ. 1 ಸೆಂಟಿಮೀಟರ್ ಎಷ್ಟು ಇಂಚಿಗೆ ಸಮ? 1 ಸೆಂಟಿಮೀಟರ್ ಅಲ್ಲಿ ಎಷ್ಟು ಇಂಚ್ಗೆ ಸಮ ಆಗುತ್ತೆ? 1 ಸೆಂಟಿಮೀಟರ್ ಎಷ್ಟು ಇಂಚಿಗೆ ಸಮ? 0.25. ನಿಯರ್ಲಿ ಹಾಫ್ ಇಂಚ್. ನಿಯರ್ಲಿ ಹಾಫ್ ಇಂಚ್. ಹಾಫ್ ಇಂಚ್ ಬರಲ್ಲ, ಇನ್ನೊಂದು ಪಾಯಿಂಟ್ ಕಮ್ಮಿ. ಓಕೆ, ಸೊ ಈಗ ಕಟ್ ಮಾಡಿ ಸ್ಟಾರ್ಟ್ ಮಾಡಿ.